ನಮಸ್ಕಾರಗಳು ಸ್ನೇಹಿತರ ಫ್ರೆಂಡ್ಸ್, ಇಂದು ನಮ್ಮ ದಿ ಮೀಡಿಯಾ ಚಾನಲ್ ಮೂಲಕ ನಿಮ್ಮ ಮುಂದೆ ಇರುವಂತಹ ಹುಡುಗಿ ಬೆಂಗಳೂರಿನ 30 ವರ್ಷದ ಪ್ರಿಯಾಂಕಾ ಅವರ ಪ್ರೊಫೈಲ್ ಆಗಿದೆ. ಇವರು BEd ಅನ್ನು ಮುಗಿಸಿ ಪ್ರಸ್ತುತ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ಮಕ್ಕಳಿಗೆ ಪಾಠವನ್ನು ಹೇಳುವುದರಲ್ಲಿ ಅಪಾರ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕು ತರುವಂತಹ ಗುರಿಯನ್ನು ಕೂಡ ಹೊಂದಿದ್ದಾರೆ. ಶಾಂತ, ಬುದ್ಧಿವಂತ ಹಾಗೂ ಆತ್ಮವಿಶ್ವಾಸದಿಂದ ತುಂಬಿರುವಂತಹ ಹುಡುಗಿ ಪ್ರಿಯಾಂಕಾ ಕೂಡ ಎಂದು ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ಅವರಿಗೆ ಬೇಕಾಗಿರುವಂತಹ ಸಂಗಾತಿ ಸರಳವಾಗಿರಬೇಕಂತೆ, ಹಾಗೆ ಪ್ರಾಮಾಣಿಕ ಹಾಗೂ ಕುಟುಂಬವನ್ನು ಪ್ರೀತಿಸುವ ವ್ಯಕ್ತಿಯಾಗಿರಬೇಕು ಎಂದು ಇವರು ಬಯಸುತ್ತಿದ್ದಾರೆ. ಹಾಗೆ ಸ್ನೇಹಿತರ ಆರ್ಥಿಕ ಸ್ಥಿತಿಗಿಂತ ಮನದಾಳದ ಸ್ವಭಾವಕ್ಕೆ ಅವರು ಹೆಚ್ಚು ಪ್ರಾಮುಖ್ಯತೆಯನ್ನು ಕೂಡ ಕೊಡುತ್ತಾರೆ. ಪ್ರೀತಿ ಮತ್ತು ಗೌರವ ಕೊಡುವ ಗಂಡು ಅವರ ಕನಸು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ, ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಅವರು ನಮ್ಮಲ್ಲಿ ಹೇಳಿಕೊಂಡಿದ್ದಾರೆ. ಸ್ನೇಹಿತರ, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಇವರ ಗುಣಗಳನ್ನು ನಾವು ನೋಡೋದಾದ್ರೆ, ಪ್ರಿಯಾಂಕರವರು ಶಾಂತ ಸ್ವಭಾವದವರು. ಅವರು ಕೋಪಗೊಳ್ಳುವುದಕ್ಕಿಂತ ಎಲ್ಲರನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಅಡುಗೆ ಮಾಡುವುದು, ಕಥೆಗಳನ್ನು ಬರೆಯುವುದು, ಹಾಡುವುದು ಅವರಿಗೆ ತುಂಬ ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಸಂಕಷ್ಟ ಬಂದರೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧರಿರುತ್ತಾರೆ. ಹಾಗೆ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ, ಪ್ರಿಯಾಂಕಾಳ ಜೀವನ ಸುಲಭವಾಗಿ ಇರಲಿಲ್ಲ. ಬಾಲ್ಯದಲ್ಲೇ ತಾಯಿಗೆ ಆರೋಗ್ಯ ಬಂದು ಮನೆ ಹೊಣೆಗಾರಿಕೆಯ ತಮಗೆ ಬಂತು. ಓದುತ್ತಿದ್ದಾಗಲೇ ಅಡುಗೆ, ಮನೆಯ ಕೆಲಸ, ತಮ್ಮ ಓದಿನ ಖರ್ಚು ಇವೆಲ್ಲವನ್ನ ತಾಳ್ಮೆಯಿಂದ ನಿಭಾಯಿಸಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ. ಫ್ರೆಂಡ್ಸ್, ಇಂತಹ ಕಷ್ಟಗಳು ಅವರನ್ನು ಇನ್ನಷ್ಟು ಬಲಿಷ್ಠರನ್ನಾಗಿಸಿದೆ ಎಂದು ಕೂಡ ತಿಳಿಸಲಾಗ್ತಿದೆ. ಸ್ನೇಹಿತರ, ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ, ಪ್ರಿಯಾಂಕಾಳ ನಂಬಿಕೆ ಮದುವೆ ಎಂದರೆ ಜೀವನದ ಸ್ನೇಹ, ನಿಜವಾದ ಸ್ನೇಹ. ಗಂಡು ಹೆಣ್ಣು ಇಬ್ಬರು ಪರಸ್ಪರ ಗೌರವಿಸಿ ಒಟ್ಟಿಗೆ ಬದುಕನ್ನು ಕಟ್ಟಿಕೊಳ್ಳುವುದು ಮುಖ್ಯ ಎಂದು ನಂಬುತ್ತಾರೆ. ಅವರು ಹೇಳುವಂತೆ ಮದುವೆ ಒಂದು ಒಡಂಬಡಿಕೆಯಲ್ಲ, ಅದು ಜೀವನ ಪಯಣ ಎಂದು ತಿಳಿಸಿಕೊಟ್ಟಿದ್ದಾರೆ. ಅಂತಿಮ ಆಹ್ವಾನ. ಸ್ನೇಹಿತರ, ಇಂತಹ ಶಾಂತ, ಬುದ್ಧಿವಂತ, ಹೋರಾಟಗಾರ್ತಿ ಪ್ರಿಯಾಂಕಳಿಗೆ ಒಳ್ಳೆಯ ಸಂಗಾತಿ ಬೇಕು. ಯಾರಾದರೂ ಅವರ ಕನಸುಗಳನ್ನು ಹಂಚಿಕೊಳ್ಳಲು ಸಿದ್ಧರಾಗಿದ್ದರೆ ಬನ್ನಿ, ನಿಜವಾದ ಹೃದಯದಿಂದ ಸಂಪರ್ಕಿಸಿ ಎಂದು ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ. ಧನ್ಯವಾದಗಳು.